Welcome to Jessica's YouTube channel. First year BCom on banking words. Let's get into the video. Let's start. Love came to Flora asking for a flower. Tore Dutt. The god of love goes to Flora, the goddess flowers, and asks her for a flower. He wants the most beautiful flower, one that is the queen among all flowers. The lily and the rose have both been famous for their beauty for a long time. Great poets have often debated which flower deserved to be called the queen. Some poets said the rose is the best, others said the lily is better because it looks proud and pure, like the goddess Juno. People argue, is the lily is really more beautiful than the rose? The flowers are divided into groups and they argue in Pistache's garden. Love asks for a flower that is as beautiful and sweet as the rose. He also wants the flower to be as elegant and proud as the lily. Love says he wants the flower to be red like a rose. Then he changes his mind and asks for both red and white colors. Flora creates the lotus flower. It has a red color like the rose. The lotus also has white like the lily, making it the most beautiful flower. I'm going to explain in Kannada. ಲವ್ ಕೇಮ್ ಟು ಫ್ಲಾರಾ ಆಸ್ಕಿಂಗ್ ಫಾರ್ ಎ ಫ್ಲವರ್ ಬರೆದ ತೋರುದತ್ ಅಂತ. ಇಲ್ಲಿ ಗಾಡ್ ಆಫ್ ಲವ್ ಇದೆ. ಅದು ಫ್ಲಾರಾ ಅಂದರೆ ಗಾಡೆಸ್ ಆಫ್ ಫ್ಲವರ್ಸ್ಗೆ ಅದನ್ನು ಫ್ಲೋರಾ ಅಂತ ಕರಿತೀವಿ. ಲವ್ ಬಂದು ಫ್ಲೋರಾ ಹತ್ರ ಕೇಳುತ್ತೆ, ನನಗೊಂದು ಹೂವನ್ನ ಕೊಡು ಬೇಕು. ಆ ಹೂವು ಎಲ್ಲ ಹೂವಕ್ಕಿಂತ ಕ್ವೀನ್ ಆಗಿರಬೇಕು, ಅಂದರೆ ರಾಣಿ ಆಗಿರಬೇಕು, ಅದು ಬ್ಯೂಟಿಫುಲ್ಲಾಗೂ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಲಿಲ್ಲಿ ಮತ್ತು ರೋಸ್ ಬಂದು ಎರಡೂ ಕೂಡ ಫೇಮಸ್ ಆಗಿರುತ್ತೆ ಅವ್ರ ಬ್ಯೂಟಿಗೆ ಲಾಂಗ್ ಟೈಮ್ಗೆ. ಆಗ ಗ್ರೇಟ್ ಪೊಯಿಟ್ ಒಬ್ರು ಇರ್ತಾರೆ, ಅವರು ಡಿಬೇಟ್ ಮಾಡ್ತಾರೆ ಯಾವ ಫ್ಲವರ್ ರಾಣಿ ಆಗೋದಕ್ಕೆ ಅಂದರೆ ಏನಿದೆ, ಗ್ರೇಟ್ ಪೊಯಿಟ್ ಡಿಬೇಟ್ ಮಾಡ್ತಾರೆ ಯಾವ ಫ್ಲವರ್ಗೆ ರಾಣಿ ಆಗೋದಕ್ಕೆ ಅರ್ಹತೆ ಇದೆ ಅಂತ. ಆಗ ಸ್ವಲ್ಪ ಜನ ಹೇಳ್ತಾರೆ ರೋಸ್ ಬೆಸ್ಟ್ ಅಂತ, ಇನ್ನು ಸ್ವಲ್ಪ ಜನ ಹೇಳ್ತಾರೆ ಲಿಲ್ಲಿ ಬೆಟರು ಅಂತ. ಯಾಕಂದರೆ ಅದು ಪ್ರೌಡ್ ಮತ್ತು ಪ್ಯೂರ್ ಆಗಿದೆ. ಯಾವ ಥರ ಅಂದರೆ ದೇವ್ರ ಥರ ಇದೆ, ಜುನೋ ಗಾಡ್ ಥರ. ಆಗ ಪೀಪಲ್ ಆರ್ಗ್ಯೂ ಮಾಡ್ತಾರೆ, ಲಿಲ್ಲಿ ತುಂಬ ಚೆನ್ನಾಗಿದೆಯಾ ಕಂಪೇರ್ ಮಾಡಿದಾಗ ರೋಸ್ಗೆ ಅಂತ ಹೇಳ್ತಾರೆ. ಆಗ ದ ಫ್ಲವರ್ಸನ್ನು ಡಿವೈಡ್ ಮಾಡ್ತಾರೆ ಪಿಸ್ಟೇಸ್ ಗಾರ್ಡನಲ್ಲಿ. ಮತ್ತು ಲವ್ ಹ್ಯಾಸ್ಕ್ ಫಾರ್ ಎ ಫ್ಲವರ್ ದಟ್ ಈಸ್ ಆ್ಯಸ್ ಬ್ಯೂಟಿಫುಲ್ ಸ್ವೀಟ್. ಫ್ಲವರ್ ಏನು ರೋಸ್ ಥರ ಸ್ವೀಟಾಗಿರಬೇಕು, ಮತ್ತು ಲಿಲ್ಲಿ ಈ ಹೂವು ಥರ ಎಲಿಗೆಂಟ್ ಆಗಿರಬೇಕು, ಪ್ರೌಡ್ ಆಗಿರಬೇಕು. ಲವ್ ಸೇಸ್ ಹಿ ವಾಂಟ್ಸ್ ದ ಫ್ಲವರ್. ಲವ್ ಕೇಳುತ್ತೆ, ನನಗೆ ರೆಡ್ ಥರನೂ ಇರಬೇಕು ರೋಸ್ ಥರ, ವೈಟ್ ಕಲರಲ್ಲಿ ಲಿಲ್ಲಿ ಥರನೂ ಇರಬೇಕು ಅಂತ ಹೇಳುತ್ತೆ. ಆಗ ಫ್ಲೋರಾ ಕ್ರಿಯೇಟ್ ಮಾಡ್ತಾರೆ ಲೋಟಸ್ ಅಂತ. ನೀವು ಲೋಟಸ್ ಹೂವು ನೋಡಿದರೆ ಗೊತ್ತಾಗುತ್ತೆ, ಅದರಲ್ಲಿ ವೈಟ್ ಆ್ಯಂಡ್ ರೆಡ್ಡು ಕೂಡ ಮಿಕ್ಸ್ ಆಗಿರುವಂಥದ್ದು. ಈ ಲೋಟಸಲ್ಲಿ ರೆಡ್ ಕಲರು ಇದೆ, ವೈಟ್ ಕಲರ್ ಇದೆ. ಸೊ ಹಾಗಾಗಿ ಇದನ್ನು ನಾವು ರಾಣಿ ಥರ ಮಾಡ್ಬೋದು ಎಲ್ಲ ಹೂಗಳಿಗೆ ಅಂತ ಡಿಸೈಡ್ ಮಾಡಿ ಅದರ ರಾಣಿ ಮಾಡ್ತಾರೆ ಎಲ್ಲ ಹೂವುಗಳಿಗೆ. This was the summary of Love Came to Flora Asking for a Flower. If you have any doubt, please comment. ಸಬ್ಸ್ಕ್ರೈಬ್ ಮಾಡಿ. ನಿಮಗಿನ್ನೂ ಇದೇ ಥರ ವೀಡಿಯೋಸ್ ಸಮ್ಮರೀಸ್ ಬೇಕು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಐ ಗೋನ ಶೇರ್ ದಟ್ ಫಾರ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.